ತೊಗೊಳಕಂತಾರೆ ಒಂದು 2-3 ಹಳ್ಳಿ ಹೆಸರು ಹೇಳಿಲ್ಲ. ಈಗ ಕಾಮಗಾರಿಗಳಿಗೆ ಸಾಕಷ್ಟು ಪ್ರಗತಿಯಲ್ಲದವ್ರಿ. ಎಲ್ಲಾ ಊರಿಗೂ ಅದನ್ನು ಕಾಮಗಾರಿಗಳ ಪ್ರಗತಿಯಲ್ಲದವ್ರು. ಹೌದ್ರಿ, ಒಂದು ಯೋಜನೆ ದಂಡಿ ಮಾಡಿ ತಲುಪಬೇಕಂದ್ರ ಇಂತ ದೊಡ್ಡ ಬಲಿಷ್ಠ ರಾಷ್ಟ್ರದಾಗ ಕಂಟಿನ್ಯೂ ಆಗಿ ನಾವು ಫಾಲೋ ಅಪ್ ಮಾಡ್ಬೇಕಾಗತ್ತ. ಆ ಫಾಲೋ ಅಪ್ ಏನ ಅಡೆತಡೆಗಳು ನಿಮ್ ಗಮನಕ್ಕೆ ಇತ್ತಂದ್ರೆ ಅದು ನಮ್ಮ ಸಾಹೇಬ್ರು ಬರೋದಿನ ಗಮನಕ್ಕೆ ಅಂದ್ರೆ ನಾವು ಸಾಹೇಬ್ರು ಕರ್ಕೊಂಬಂದು ಅದನ್ನ ಯೂಸ್ ಮಾಡಕ್ ಪ್ರಯತ್ನ. ಹಂಗೆ ನಿಮ್ ಗಮನಕ್ಕೆ ತುಂಬಾ ಹಿಂಗಳಿಗೆ ದಿನನಿತ್ಯ ಒಂದು ತಿಂಗಳಿಗೆ 100 ಆಕ್ಸಿಡೆಂಟ್ ಆಗ್ತಿರ್ತಾವ. ಎಲ್ಲ ಗಮನಕ್ಕೆ ಐತೆ. ಅದಾದ್ಮೇಲೆ 90% ಆಕ್ಸಿಡೆಂಟ್ಸ್ ರೆಡ್ಯೂಸ್ ಆಗ್ಯಾವು. ಜನರಿಗೆ ಸರ್ಕಾರ ಸುಮಾರು 32 ಕೋಟಿ ರೂಪಾಯಿ ವೆಚ್ಚದಾಗ ರಿವರ್ ಬ್ರಿಡ್ಜ್ ಮತ್ತು ಸರ್ವಿಸ್ ರೋಡ್ ಮಾಡ್ಯಾರ. ಹುಣಗುನ್ ಮತಕ್ಷೇತ್ರ ಸುಮಾರು 135ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪ್ರತಿಯೊಂದು ಮನೆಗೆ ಡೈರೆಕ್ಟ್ ನಳ ಮುಖಾಂತರ ನೀರು ಕೊಡುವಂತ ವ್ಯವಸ್ಥೆ ಮಾಡ್ಯಾರ. ಉಜ್ವಲ ಯೋಜನೆ ಅಡಿ ತಾಯಂದಿರಿಗೆ ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡ್ಸ್ಯಾರ. ಅದಲ್ಲದೆ ನೇಕಾರ ಸಮ್ಮಾನ ಯೋಜನೆ ಅಡಿ ಸಾಕಷ್ಟು ಮಂದಿ ನೇಕಾರರು ಮೊದಲ ಮತ್ತೊಬ್ಬರ ಕಡೆ ನೇಯಕ್ ಹೋಗಿದ್ರು ಪಗಾರದಂಗ. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಡಿ ಅವರಿಗೆ ಸ್ವಂತ ಸಾಲ ತಗೊಳಕ 50,000 ರೂಪಾಯಿ ಶಿಶು 50,000 ಸಾಲ ತಗೊಂಡು ತಮ್ದ ಸ್ವಂತ ಮಗ್ಗ ಹಾಕಿ ಅದ್ರ ಮೂಲಕ ಸ್ವಾವಲಂಬಿ ಜೀವನ ಮಾಡ್ಯಾರ. ಅದ್ರ ಜೊತೆ ಇನ್ನೊಬ್ಬರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಾರ. ಇಂತ ಹಲವಾರು ಉದಾಹರಣೆ ಹೇಳ್ತಾರೆ. ಬರೀ 5,000 ಕೋಟಿ ರೂಪಾಯಿ ಬರೀ ನ್ಯಾಷನಲ್ ಹೈವೇಗೆ ಬರೀ ನಮ್ಮ ಒಂದು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಸಾಮಾನ್ಯ ಗದ್ದಿಗೌಡರು ತಗೊಂಡ್ಬಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡ್ಯಾರ. ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ಸ್ಯಾಂಕ್ಷನ್ ಭಾರತ್ ಮಾಲಾ ಅಡಿ ರಾಯಚೂರು ಟು ಬೆಳಗಾವ್ ಸ್ಯಾಂಕ್ಷನ್ ಆಗೈತಿ. ಪುಣಾ ಟು ವಯಾ ಲೋಕಾಪುರ್ ಬೆಂಗಳೂರು ಸ್ಯಾಂಕ್ಷನ್ ಆಗೈತಿ. ಮತ್ತೆ ರೇಲ್ ಓವರ್ ಬ್ರಿಡ್ಜಸ್ ಸ್ಯಾಂಕ್ಷನ್ ಆಗ್ಯಾವು. ಶಿರೂರು ಟು ಗದ್ದನಕೇರಿ 200 ಚಿಲ್ಲರ ಕೋಟಿ ರೂಪಾಯಿ 200 ಕೋಟಿ ರೂಪಾಯಿ ಹೆಚ್ಚು ಯೋಜನೆ ಸ್ಯಾಂಕ್ಷನ್ ಆಗೈತಿ. ಗ್ರಾಮೀಣ ರಸ್ತೆಗಳು ಇಲ್ಲೇ ನಮ್ಮ ರಿಲಯನ್ಸ್ ಪೆಟ್ರೋಲ್ ಬಂಕ್ ತೊಂಡೆ ಕ್ರಾಸ್ PMJSY ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಅಡಿ ಹಲವಾರು ರಸ್ತೆಗಳು, ಅಮರಾವತಿ ರಸ್ತೆ, ಜಲಕಮಂದಿರಿ ರಸ್ತೆ, ಮತ್ತೆ ನಮ್ಮ ಚಿತ್ತರಗಿ ರಸ್ತೆ, ಸಾಕಷ್ಟು ಯೋಜನೆಗಳದಾವ. ಅದಕ್ಕಂತಾನೆ ಮೊನ್ನೆ ನಮ್ಮ MP ಅವರು ಒಂದು ಬುಕ್ಕರ ಬಿಡುಗಡೆ ಮಾಡ್ಯಾರ. ಎಷ್ಟು ಅನುದಾನಗಳನ್ನ ತಂದಿವಿ, ಆಯಾ ಕ್ಷೇತ್ರದಾಗ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರ ಐತಿ. ಬೇಕಂತ 1000 ಲೀಡ್ ಸಿಗೋ ವಿಶ್ವಾಸ ಐತಿ. ಪ್ರತಿ ಬೂತ್ನಾಗೂ 5-10 ಮಂದಿ ಹುಣಗುನ್ ಕ್ಷೇತ್ರದಲ್ಲಿ 255 ಬೂತ್ ಅದಾವ. ಪ್ರತಿ ಬೂತ್ 5-10 ಸಿಕ್ಕಾರ. ಇನ್ನೂ ಹೆಚ್ಚಿನ ಜನ ಈ ತಮ್ಮ ಮೂಲಕ ಅವ್ರಿಗೆ ಮುಟ್ಟಿತ್ತಂದ್ರೆ ಇನ್ನೂ ಹೆಚ್ಚು ಜನ ನಮ್ಮ ಜೊತೆ ಕೈ ಜೋಡಿಸ್ತಾರ ಅನ್ನೋ ಮುರುಕು ವಿಶ್ವಾಸ ಐತಿ. ಹುಣಗುನ್ ಮತಕ್ಷೇತ್ರದಲ್ಲಿ ಮೋದಿ ಅಭಿಮಾನಿಗಳ ಸಾರಥ್ಯವನ್ನು ಯಾರು ವಹಿಸ್ಕೊಂಡಿದ್ದಾರೆ? ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಸಾರಥ್ಯನೇ ಇದೆ. ಯಾಕಂದ್ರೆ ಇಲ್ಲಿ ಯಾರೋ ಒಬ್ಬರು ಲೀಡರ್ ಕರ್ಕೊಂಡ್ ಬಂದಿಲ್ರಿ. ಇಲ್ಲಿ ಸ್ವಯಂ ಪ್ರೇರಿತರಾಗಿ ಅವ್ರು ಸ್ವಂತ ನಿರ್ಧಾರ ತಗೊಂಡು ತಮ್ಮ ದೇಶ ಭವಿಷ್ಯ ಅಂದ್ರೆ ತಮ್ಮ ಭವಿಷ್ಯ ರೂಪಿಸ್ಕೊಂಡ ತಾವು ಬಂದು 5 ದಿವಸ ಮುಂದಿನ 5 ದಿವಸ ಹಿಂಗ್ ಒಂದ್ ತಗಲಿಂದ ತಮ್ಮ ವಾರ್ಡ್ ಒಳಗ ತಮ್ಮ ಸಾಮರ್ಥ್ಯ ತಕ್ಕಂಗ್ ಮಾಡಿದ್ರು. ಈಗ ಸ್ವಯಂ ಪ್ರೇರಿತ ಬಂದು ಎಲ್ಲರೂ ಕೂಡ ಒಂದು ವೇದಿಕೆ, ಎಲ್ಲಾ ಕಾರ್ಯಕರ್ತರೇ ನಾಯಕರು, ಪ್ರತಿಯೊಬ್ಬರು ನಾಯಕರ ಕಾರ್ಯಕರ್ತರು ವೇದಿಕೆ. ಈಗ ನೀವು ಏನು ಹೇಳಿದ್ರಲ್ಲ 5 ದಿನ ಕೆಲಸ ಮಾಡ್ತೀವಿ, ಮೋದಿಯವ್ರಿಗೂ ಅಭಿಮಾನಿಗಳು ಹೇಳಿದ್ರು ಒಪ್ಕೊಂತೀವಿ. ಗ್ರಾಮೀಣ ಮಟ್ಟದೊಳಗೆ ಬ್ಯಾಲೆಟ್ದಾಗ ಮೋದಿ ಫೋಟೋ ಹುಡ್ಕಾಕತ್ತಾರೆ. ನೀವು ಕಮಲ ಚಿನ್ನ ಅಂತ ಎಲ್ಲಿ ಹೇಳೋದಲ್ಲ. ಅಲ್ಲಿ ತಪ್ಪಿದ್ದು ನಿಮ್ಮದು ಏನಾಗೈತೆ ಅಂದ್ರೆ ಹುಡುಕೋದು ಗ್ರಾಮೀಣ ಮಟ್ಟದಾಗ ಹೆಣ್ಮಕ್ಳಾಗಲಿ ಯಾರಾಗಲಿ ನೀವು ಮೋದಿ ಅಂತ ಹೇಳಿದ್ರಿ ಅಂದ್ರೆ ಹೇಳಿದ್ದು ಒಳ್ಳೇದು. ಮೋದಿಯ ಗುರುತು ಕಮಲ ಚಿನ್ನ ಅಂತ ಎಲ್ಲಿ ಹೇಳವಲ್ರಿ. ಕಮಲ ಚಿನ್ನಕ್ಕೆ ಓಟ್ ಹಾಕ್ರೆ ಅನ್ನೋ ಮಾತು ಹೇಳಿದ್ರೆ ನೀವು ಏನು ಗುರಿ ಇಟ್ಕೊಂಡ್ರೆ ಅದು ಸಕ್ಸಸ್ ಬರೋಬ್ಬರಿ ಐತಿ. ಆದ್ರ ನಾವೀಗ ಮಾಡಕ್ ಕುಂತಿದ ಈ ಉದ್ದೇಶ ಯುವಕರು ಏನಂದ್ರ ಸೋಷಿಯಲ್ ಮೀಡಿಯಾ ಇಂಥದ್ರಾಗ ಜನರಿಗೆ ಡೋರ್ ಟು ಡೋರ್ ರೀಚ್ ಆಗಕ್ಕ ಶಕ್ತಿ ಸಾಮರ್ಥ್ಯ ಐತನಕ ಈಗ ಮಾಡಿದ್ವಿ. ಬೇರೆ ಬೇರೆ ರೀತಿ ಬೇರೆ ತಮ್ಮ ಪದ್ಧತಿ ಮಾಡ್ತಾರ. ನಮ್ದು ಮೇನ್ ಉದ್ದೇಶ ಏನಪ್ಪಾ ಅಂದ್ರ ಯೂತ್ಸ್ ಆಗಿ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇರೋರು ಅವ್ರ ಬೂತ್ ಏನಾದ್ರು ಎಲ್ಲಿ ಐತಂತ ಗೊತ್ತಿಲ್ಲ ಅಂದ್ರೆ ಅವ್ರ ಪೋಲಿಂಗ್ ಸ್ಟೇಷನ್ ಆನ್ಲೈನ್ ದಾಗ ಹುಡುಕಿ ಕೊಡೋದು, ಅವ್ರಿಗೆ ಏನಾರ ಇತ್ತಂದ್ರೆ ಸಹಾಯ ಮಾಡೋದು, ಪ್ಲಸ್ ಅವರಿಗೆ ಮಾಹಿತಿ ನೀಡೋದು, ಬ್ಯಾಲೆಟ್ ಪೇಪರ್ ಮಾಹಿತಿ ನೀಡೋದು, ಡೋರ್ ಟು ಡೋರ್ ಹೋಗಿ ಮತ್ 10 ವರ್ಷದ ಕೆಲಸ ಕಾರ್ಯಗಳು ಏನ್ ಆಗ್ಯಾವ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದ್ರ ಸಂಬಂಧ ವಿಶೇಷವಾಗಿ ಇದೇ ಜನರಿಗೆ ಗೊತ್ತಿಲ್ಲ ಅಂದ್ರೆ ತಿಳುವಳಿಕೆ ಮನವರಿಕೆ ಮಾಡಕ್ಕಂತ ಈ ತಂಡ ತಮ್ಮ ಶಕ್ತಿ ಮೇಲೆ ಮಾಡೋದು. ಲೋನ್ ವೇವರ್ ಇಂಡಸ್ಟ್ರಿಯಲಿಸ್ಟ್ ಲೋನ್ ವೇವರ್ ಮಾಡ್ಯಾರ ಅಂತ ಹೇಳ್ತಾರ. ಅದು ಲೋನ್ ವೇವರ್ ಅಲ್ಲ. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು 10 ಸರಿ ಇದು ಪಾರ್ಲಿಮೆಂಟ್ನಾಗೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಾರ. ಹಿಂದಿದ್ದ ಸರ್ಕಾರಗಳು ಕುರಿತ ಕೆಲವೊಂದು ಸಿಕ್ ಇಂಡಸ್ಟ್ರಿನ ಅವುಗಳಿಗೆ ಸಾಲ ಮನ್ನಾ ಮಾಡಿರಂಗಿಲ್ಲ. ಬಟ್ ಸಾಲ ಇದ್ದೇ ಇರ್ತೈತಿ. ಆದ್ರೆ ಒಳ್ಳೆ ವಾಪಸ್ಸು ಈಗ ಒಂದು ಉದ್ಯೋಗ ಕೊಡ್ಬೇಕಂದ್ರೆ ಇಂಡಸ್ಟ್ರಿಗೆ ಏನಾದ್ರೂ ಸಹಾಯ ಮಾಡಲೇಬೇಕಾಗ್ತೈತಿ. ಅದು ಲೋನ್ ಮುಂದೆ ಅದು ಪುನರುಜ್ಜೀವನ ಆಗಿ ಮತ್ತೆ ಲಾಭ ಬಂದ್ರೆ ಅವ್ರ ಕಡೆ ಲೋನ್ ವಸೂಲಿ ಮಾಡ್ಯಾರ. ಸಾಲ ಅಂತೂ ಹೋಗಿರಂಗಿಲ್ಲ.
ಅಲ್ಲಿ ಇರೋದೈತಿ. ಈಗ ಇವ್ರಿಗೆ ರೈತರಿಗೆ ಇವತ್ತು ಮೋದಿ ಅವರು ರೈತ ಸಮ್ಮಾನ್ ನಿಧಿ ಕೊಡ್ತಾ ಇದ್ದಾರೆ. 4,000 ರೂಪಾಯಿ ಅವ್ರು ಕೊಡ್ತಿದ್ರು ಮೊದಲು, ಅದು ರಾಜ್ಯ ಸರ್ಕಾರದ ಕಟ್ಟಾಗ ಅವು ಬೇರೆ ಬೇರೆ ಕಾರಣ ಅದಾವ, ಅದು ಬೇರೆ ಮಾತು. ಮೋದಿ ಅವರು ರೈತರಿಗೆ ಮಾಡಿಲ್ಲ ಅಂತಿಲ್ಲ, ಯೂರಿಯಾ ಇರ್ಬೋದು, ಎಲ್ಲ ಸಾಕಷ್ಟು ಡೆವಲಪ್ಮೆಂಟ್ಸ್ ರೈತರಿಗೂ ಮಾಡ್ಯಾರ. ಸರ್ ಒಟ್ಟಾರೆ ಇಳಕಲ್ ಒಂದು ಜನತೆ ಏನೈತಿ ಮೋದಿಯವ್ರ ಬಗ್ಗೆ ಇಲ್ಲ. ಗದ್ದಿಗೌಡರು ರೈಲ್ವೆ ತರಲಾರ್ದ ಒಂದು ಸಿಟ್ಟು ಭಾಳ, ಆ ಸಿಟ್ಟು ಹೋಗಂಗ ಆಗು ಏನಾರ ಮಾಡಿದ್ರು ಒಂದು ರೈಲ್ವೆ ಮಾಡಿಲ್ಲ, ಅದು ಒಂದೇ ಸಾಕ. ರೈಲ್ವೆ ಮಂತ್ರಿ ಇದ್ರು. ಅವತ್ತಿಗೂ ನಾವು 50 ಜನ ಇವತ್ತು ಅಲ್ಲಿ ಹೋಗಿದ್ವಿ. ಅವಾಗ ಹೋದಾಗೂ ಅಲ್ಲಿ ಅಪಾಯಿಂಟ್ಮೆಂಟ್ ಕೊಡಿಸಿ ಅವ್ರ ಪ್ರಯತ್ನ ಖಂಡಿತ ಮಾಡ್ಯಾರ. ಅದಕ್ಕೆ ಲೈನ್ ರೈಲ್ ಲೈನ್ ಆಗ್ಬೇಕಂದ್ರೆ ಅದಕ್ಕೂ 108 ಕಾರಣ. ಅದು ಫಿಸಿಬಿಲಿಟಿ. ಇವತ್ತು ಆ ರೈಲ್ ಲೈನ್ ಮಾಡಿದ್ರೆ ಅವ್ರು ಬರೀ ಪ್ಯಾಸೆಂಜರ್ ಕನ್ಸಿಡರ್ ಮಾಡೋದಲ್ಲ, ಅದ್ರೊಳಗ ನಮ್ಗೆ ರೂಟ್ಸ್ಗೆ ಇಲ್ಲ. ನರೇಂದ್ರ ಮೋದಿಗೋಸ್ಕರ ಮಾತ್ರ ಇದು ಮತ್ತೆ ಮತ ಹಬ್ಬಕ್ಕೆ ಪರ್ಟಿಕ್ಯುಲರ್ ಆಗಿ ನಾನು ಅಂದಿದ್ದೆ ಚದುರು ಹೋಗಿದ್ದೀವಿ ಅಂತ. ನಾವು ಇನ್ನೂ ಅಲ್ಲೇ ಇದೀವಿ. ಆದ್ರೆ ಮೋದಿಯವರ ಅಭಿಮಾನದಿಂದಾಗಿ ನಮ್ಮ ನಾಯಕರು, ಇದು ನನ್ನ ವೈಯಕ್ತಿಕ ಆದ್ರೆ ಒಂದು ನಾವು ಮತ್ತೆ ಅಲ್ಲಿ ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ಆದ್ರೆ ಇವತ್ತು ಮೋದಿಯವರ ಸಲುವಾಗಿ ದೇಶದ ಸಲುವಾಗಿ ನಾವು ಬಿಜೆಪಿ ಬೆಂಬಲ ಮಾಡಕ್ಕೆ ನಾನು ಮತ್ತು ನನ್ನ ಕೆಲವೊಂದಿಷ್ಟು ಸಂಘಟನೆಗಳು ತೀರ್ಮಾನ ಮಾಡಿದೆ ಅಷ್ಟೇ. ಇನ್ನೊಂದು ಯಾವುದೇ ರಾಜಕೀಯ ಪಕ್ಷದ ಇದು ಅಲ್ರಿ, ಎಲ್ಲಾ ಪಕ್ಷದಾಗ ಈಗ ರಾಜಕೀಯ ಮಾಡಾರಂತ ಜನರು ಸ್ವಯಂ ಪ್ರೇರಿತರಾಗಿ ಸಾಮಾಜಿಕ ಕಳ್ಕಳಿರೋ ನಮ್ಮ ಜೊತೆ ಸೇರ್ಯಾರ. ಯಾವುದೇ ರಾಜಕೀಯ ಪಕ್ಷದ ಜೊತೆಯಿಂದ ಅಥವಾ ಅಂತ ಇಲ್ಲ. ಜನ ಒಂದು ಏನಂದ್ರ ಈ ಮೋದಿ ಅಭಿಮಾನಿ ಬಳಗ ಅಂತ ಇದೆ. ಎಷ್ಟೋ ನಮ್ಮ ಮಿತ್ರರು, ಸಂಘ ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು, ಈಗ SRN ಫೌಂಡೇಶನ್ ಮುಖಂಡರು, ಅವರೆಲ್ಲ ಮೋದಿ ಮೇಲೆ ಬಹಳ ದೊಡ್ಡ ಅಭಿಮಾನ ಇದೆ. ಆದ್ರೆ ಅವ್ರಿಗೆ ಬಂದು ಚುನಾವಣೆ ಮಾಡ್ಬೇಕನ್ನೋ ಆಸಕ್ತಿ ಇದೆ, ಅವ್ರಿಗೊಂದು ಬೇಡಿಕೆ ಇದ್ದಿಲ್ಲ. ಇದು ಮೋದಿ ಅಭಿಮಾನಿಗಳಿಗೆ ಅಂಥವ್ರಿಗೆ ಇದು ಬಂದು ಚುನಾವಣೆ ಮಾಡೋದು ಅವಕಾಶ. ಇನ್ನು ಮೋದಿಯವರ ಪ್ರಧಾನಿ ಆದ ನಂತರ ಅವರವರ ವೈಯಕ್ತಿಕ ನಿರ್ಧಾರ ಅವ್ರ ಮೇಲೆ ಬಿಟ್ಟಿದ್ದು. ಇದು ಇರುವುದು ಲೋಕಸಭಾ ಚುನಾವಣೆ ಮಾತ್ರ ಇದು ಸೀಮಿತ. ಇಲ್ಲಿ ಯಾರಾದ್ರೂ ಈಗ ಆಲ್ರೆಡಿ ನಮ್ಮ ಜೊತೆಗೆ ಬಹಳ ಜನ ಕಾರ್ಯಕರ್ತರು ಮಾತಾಡಿದ್ದಾರೆ, ಅವ್ರ ಸ್ಪಂದನೆ ಚಲೋ ಇದೆ. ನಾವು ಬೇರೆ ಪಕ್ಷದಲ್ಲಿ ಕೂತ್ಕೊಂಡ್ವಿ, ಕಾಂಗ್ರೆಸ್ದವರು ಬಹಳ ಜನ ಹೇಳಿದ್ದಾರೆ ನಾವೇನು ಆಲ್ರೆಡಿ ಕಾಂಗ್ರೆಸ್ ಒಳಗೆ ಇದ್ದೀವಿ, ನಮ್ಗೆ ನೇರವಾಗಿ ನಿಮ್ಮ ಜೊತೆಗೆ ಬಂದು ಕ್ಯಾನ್ವಸ್ ಮಾಡೋಕ್ಕಾಗಲ್ಲ ಅಥವಾ ನಿಮ್ಮ ಜೊತೆಗೆ ಬಂದು ಗುರ್ಸೋಳಕ್ಕಾಗಲ್ಲ. ಹೀಗಾಗಿ ನಾವು ನಮ್ಮ ಮತ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಮತ ಹಾಕ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಯಾರ್ಯಾರು ಒಂದು ಮೋದಿಯವರ ಅಭಿಮಾನಿಗಳಿರ್ಬೋದು, ದೇಶದ ಮೇಲೆ ರಕ್ಷಣೆ ವಿಷಯದಾಗ ಮೋದಿಯವರ ಮೇಲೆ ಗೌರವ ಇರ್ಬೋದು, ಧರ್ಮದ ವಿಚಾರದಾಗಿರ್ಬೋದು, ಯಾರ್ಯಾರು ಒಟ್ಟಾಗಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸದೃಢ ಭಾರತಕ್ಕಾಗಿ ಮೋದಿಯವರು ಗಮನಿಸೋ ಎಲ್ಲರೂ ಮುಕ್ತವಾಗಿ ಯಾವುದೇ ಅಡಿ ಆತಂಕ ಇಲ್ಲ. ಯಾರಿಗೂ ಮತ್ತು ಇಲ್ಲಿ ಬಂದೋದಾಗ್ಲಿ ಬರೋದಾಗ್ಲಿ ಯಾವುದೋ ಆಮಿಷಕ್ಕಾಗ್ಲಿ ಆಕಾಂಕ್ಷೆಗಾಗ್ಲಿ ಮುಂದೆ ಅದು ಇದು ಅಂತೇಳಿ ಯಾರು ಬೇಡಿಕೆ ಇಲ್ಲ. ಅವರು ಸ್ವಯಂ ಪ್ರೇರಿತ ಮೋದಿಯನ್ನ ಮೆಚ್ಚಿಕೊಂಡು ಈ ಅವರ ಮೋದಿಯವರ ಕಾರ್ಯಕ್ಕೆ ಮೆಚ್ಚಿಕೊಂಡು ಮೋದಿಯವರ ಚುನಾವಣೆ ಮಾಡಕ್ಕೆ ಬರ್ತಾ ಇದ್ದಾರೆ. ಈ ತಾಲೂಕಿನ ಮತದಾರ ಬಾಂಧವರಲ್ಲಿ ಕೇಳಿಕೊಳ್ಳುವ ಒಂದು ವಿನಂತಿ ಏನಂದ್ರೆ, ದೇಶದ ಭವಿಷ್ಯದ ದೃಷ್ಟಿಯಿಂದ ಮತ್ತು ಮಾತೆಯ ರಕ್ಷಣೆಗೋಸ್ಕರ ಮತ್ತು ದೇಶದ ಗೌರವ, ವಿಶ್ವದಲ್ಲಿ ದೇಶದ ಗೌರವವನ್ನು ಹೆಚ್ಚಿಸುವಗೋಸ್ಕರ ಒಂದು ಪ್ರಬಲ ನಾಯಕತ್ವದ ಅವಶ್ಯಕತೆ ಇದೆ. ಈಗಾಗಲೇ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಸಾಕಷ್ಟು ಕೆಲಸಗಳ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಬರುವಂತ ದಿನಗಳಲ್ಲಿ ಮತ್ತಷ್ಟು ಅವರಿಗೆ ನಾವೆಲ್ಲ ಈ ಚುನಾವಣೆ ಮೂಲಕ ಅವರಿಗೆ ಶಕ್ತಿಯನ್ನ, ಮತದಾನದ ಮೂಲಕ ನಾವೆಲ್ಲ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿಸಿ ನಮ್ಮ ತಾಲೂಕಿನ ವತಿಯಿಂದ ಗದ್ದಿಗೌಡರು ಓಟ್ ಹಾಕಿ ಅವರ ಕೈ ಬಲಪಡಿಸೋಣ. ಪ್ರಬಲವಾದ ಕಾನೂನುಗಳ ಅವಶ್ಯಕತೆ ಇದೆ ನಮ್ಮ ದೇಶಕ್ಕೆ. ನೀವು ನೋಡ್ತಿರ್ಬೋದು, ಲವ್ ಜಿಹಾದು, ಲ್ಯಾಂಡ್ ಜಿಹಾದು, ಮತ್ತೆ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಗ್ತಿರುವಂತಹ ಭಯೋತ್ಪಾದನೆ, ಹೀಗಾಗಿ ಅವೆಲ್ಲ ರಕ್ಷಣೆಗೋಸ್ಕರ, ದೇಶದ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಗೋಸ್ಕರ ಮೋದಿಯ ಅವಶ್ಯಕತೆ ತುಂಬಾ ಇದೆ. ಯಾವುದೇ ರೀತಿಯ ಗೊಂದಲಕ್ಕೀಡಾಗದೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ವಿ ಮೋದಿ ಅಭಿಮಾನಿಗಳರಿಂದ, ಪ್ರತಿಯೊಬ್ಬರು ಯಾವುದೇ ರೀತಿಯ ಗೊಂದಲಕ್ಕೀಡಾಗದೆ ಮೋದಿಗೋಸ್ಕರ ಓಟ್ ಹಾಕ್ಬೇಕು, ಮೋದಿಯ ಕೈಯನ್ನು ಬಲಪಡಿಸೋಣ. ಇಷ್ಟು ಹೇಳಿ
ಧರ್ಮ ಸಂಸ್ಕೃತಿ ಪರಂಪರೆ ಉಳಿವಿಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ದಿನವಿಡೀ ಈ ದೇಶಕ್ಕಾಗಿ ಪ್ರಧಾನ ಸೇವಕರಾಗಿ ಕೆಲಸ ಮಾಡಿರುವಂಥ ಮೋದಿಜಿಯವರ ಕಾರ್ಯವನ್ನು ಮೆಚ್ಚಿ ಯಾರು ಮೋದಿಜಿ ಅಭಿಮಾನಿ ಬಳಗಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಸ್ವಾಗತ. ಇನ್ನೂ ಮುಂದಿನ 5 ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೋದಿಜಿಯವರನ್ನ ಬೆಂಬಲಿಸಲು ಹಾಗೂ PC ಗುಡ್ಡೇಗೌಡರನ್ನ ಬೆಂಬಲಿಸಲು ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರಿಗೂ ಸ್ವಾಗತ, ಮುಂದೆ ಬರೋರಿಗೂ ಸ್ವಾಗತ. ನರೇಂದ್ರ ಮೋದಿ ಈ ದೇಶಕ್ಕೆ ಅವಶ್ಯಕತೆ ಬಹಳ ಇದೆ. ದೇಶದ ಅಭಿವೃದ್ಧಿ ಕಾರ್ಯಗಳಿಗೆ, ವಿಕಸಿತ ಭಾರತಕ್ಕಾಗಿ, ಧರ್ಮ ಪರಂಪರೆ ಉಳಿವಿಗಾಗಿ ಹಲವಾರು ಕೆಲಸಗಳ ಕಾರ್ಯಕ್ಕೆ ಮೋದಿಜಿಯ ಮತ್ತೊಮ್ಮೆ ಪ್ರಧಾನಿ ಮಂತ್ರಿ ಮಾಡಲು ಕಾರ್ಯಕರ್ತರು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಹುಣಸೂರು ತಾಲೂಕಿನ ಎಲ್ಲ ಮತದಾರರು ಜಾತಿ ಪಕ್ಷ ಭೇದ ಮರೆತು PC ಗದ್ದೆಗೌಡರಿಗೆ ಮತ ಹಾಕುವ ಮುಖಾಂತರ ಮತ್ತೊಮ್ಮೆ ಪ್ರಧಾನಿ ಮೋದಿ ಅವರನ್ನು ಮಾಡಲು ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ. ರಸ್ತೆ ಟ್ರೈನ್ ರಸ್ತೆ ಅವ್ರಿಗೆ ಅಷ್ಟು ಕೊಟ್ಟರು, ನಳ ಕೊಟ್ಟರು, ನೀರು ಕೊಟ್ಟರು. ಅದು ಏನು ಬೇಸಿಕ್ ನೀಡ್ ಮನುಷ್ಯನಿಗೆ ಕೊಡಬೇಕು. ರೋಡ್ ಬೇಸಿಕ್ ನೀಡ್ ಮನುಷ್ಯನಿಗೆ ಇವಾಗ ಏನು ಟ್ರೈನ್ ಬೇಸಿಕ್ ನೀಡ್, ಟ್ರಾನ್ಸ್ಪೋರ್ಟೇಷನ್ ಬೇಸಿಕ್ ನೀಡ್, ಎಜುಕೇಶನ್ ಸಂಬಂಧ ಏನು ಕೇಂದ್ರ ಸರ್ಕಾರ ಕೊಡಬೇಕು. ಒಂದು ಮೆಟ್ಟಲ್ಲಿ ಏನು ಬರಲಿಲ್ಲ, ಏನು IIT ಬರಲಿಲ್ಲ, ಯಾವ ದೊಡ್ಡ ಉದ್ಯೋಗ ಬರಲಿಲ್ಲ. ಇದಕ್ಕೇನಾದ್ರೆ ಎಜುಕೇಶನ್ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿರ್ತದೆ. ಪ್ರಯತ್ನ ಮಾಡ್ತೀನಿ. ಕೇಂದ್ರೀಯ ವಿದ್ಯಾಲಯ ಇವ್ರು ಬಂದ್ಮೇಲೆ ಆಗೈತಿ. ಕೇಂದ್ರೀಯ ವಿದ್ಯಾಲಯ ಗದ್ದಿಗೌಡರ ಮಾಡಿಸಿದ್ರು. ಗದ್ದಿಗೌಡರದು ಒಂದು ಪ್ರಚಾರ ಪ್ರಿಯರಲ್ಲ, ಇದು ಬೇರೆ MP ಆಗಿದ್ರಿ. ಇಷ್ಟು ಕೆಲಸನ ಒಂದು 100 ಕೆಲಸ ಮಾಡಿದ್ರು ಅದನ್ನ ಪ್ರಚಾರ ಅಲ್ಲದವರಿಗೆ ಅವ್ರ ಮುಂದಿನ ಕೂಡ ತಿಳಿಸ್ಕೊಳ್ಳೋದಾಗ್ಲಿ, ಪೂಜೆ ಮಾಡೋದಾಗ್ಲಿ, ಅದು ಯಾವುದೇ ಅವ್ರು ಪ್ರಚಾರ ಮಾಡ್ದಾನೆ ಮೌನವಾಗಿದ್ದು ಕೆಲಸ ಮಾಡುವಂತ ಒಂದು ವ್ಯಕ್ತಿತ್ವ ಅವ್ರದ್ದು. ಅದೇ ಕೇಂದ್ರೀಯ ವಿದ್ಯಾಲಯ ಬಾಗಲಕೋಟೆಗೆ ಆಗಿ ಬಹಳ ದಿವಸ ಆಗಿ ಚಾಲು ಆಗಿ, ಬಟ್ ಆದ್ರೆ ಯಾರು ಅದನ್ನ ಅವ್ರ ಪ್ರಯತ್ನದಿಂದ ಆಗಿದ್ದರೂ ಸಹಿತ ಅವ್ರೆಲ್ಲಿ ಅದನ್ನ ಹೇಳ್ಕೊಳಲ್ಲ. ಅದಾವ ನೀವು ಹೇಳ್ದಂಗ ಏಮ್ಸ್ ಅದು ಎಲ್ಲ ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ಸಿಟಿಗೆ ಏನ್ ಬೇಕಾಗಿರ್ತೈತಿ, ಏರ್ ಕನೆಕ್ಟಿವಿಟಿ, ರೇಲ್ ಕನೆಕ್ಟಿವಿಟಿ, ಎಲ್ಲ ರೋಡ್ ಇಂಡಸ್ಟ್ರಿ ಬರ್ಬೇಕಂದ್ರೆ ಭಾಳ ಐತಿ. ಬಟ್ ನಮ್ಮಲ್ಲಿ ಇದ್ದ ಇಂಡಸ್ಟ್ರಿನ ಉಳಿಸೋಕ ಪ್ರಯತ್ನ ಮಾಡ್ಬೇಕಾಗಿತ್ತು. ಮೊದಲು ಇದ್ದ ಇಂಡಸ್ಟ್ರಿ ಕೆಲವೊಂದಿಷ್ಟು ನಮ್ಮ ತೊಂದರೆ ಒಳಗೆ ಅದಾವ. ಅದನ್ನ ನಾಯಕರಲ್ಲಿ ಎಲ್ಲರೂ ಕೂಡ ಅದನ್ನ ಜೀರ್ಣೋದ್ಧಾರ ಮಾಡಿದ್ರೆ ನಮ್ಮ ಜಿಲ್ಲೆಯೊಳಗೆ ಸಾಕಷ್ಟು ಉದ್ಯೋಗ ಅವಕಾಶಗಳ ಐತಿ. ಯಾಕಂದ್ರೆ ಡೆವಲಪ್ಮೆಂಟ್ ಐತಿ, ಲೈಮ್ ಸ್ಟೋನ್ ಐತಿ, ಸ್ಯಾಂಡ್ ಐತಿ, ಗ್ರನೈಟ್ ಐತಿ, ಮೆಕ್ಯಾನಿಕ್ ಐತಿ. ಇವ್ರನ್ನ ಪುನರುಜ್ಜೀವನ ಮಾಡಿದ್ರೆ ಜಡ್ಡು ಉದ್ಯೋಗ ಸಿಗ್ತೈತಿ. ಅವುಗಳು ಇವತ್ತು ನಶಿಸುವಂತ ಪರಿಸ್ಥಿತಿ ಬಂದೈತಿ. ಅದನ್ನ ಜೀರ್ಣೋದ್ಧಾರ ಮಾಡೋ ಕೆಲಸನ ಆಗಬೇಕಾಗೈತಿ. ಮತ್ತು ನಾವು ಅದಕ್ಕೆ ಗದ್ದಿಗೌಡರ ಮೇಲೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಒತ್ತಡ ಹಾಕಿ ಅವುಗಳನ್ನ ಜೀರ್ಣೋದ್ಧಾರ ಮಾಡುವಂತ ಕೆಲಸ ಬೇಡಿಕೆ ಬಹುದೇವ್ರ ಬೇಡಿಕೆ ಇದೆ. ಸಾಕಷ್ಟು ಹೋರಾಟಗಳು ಏನೇನು ಮಾಡಿದ್ದಾರೆ. ತಿರುಗಿ ನಿವೃತ್ತಿ ಆಗಿದೆ, ಕೆಲವೊಬ್ರು ನಿರಾಧಾರ ಆಗಿದೆ. ಇವತ್ತವರೆಗೂ ಬಂದಿಲ್ಲ. ಯಾವ ಕಾರಣದಿಂದ ಬಂದಿಲ್ಲ. ಯಾಕಂದ್ರೆ ಇಲ್ಲ ಮಗು ನಮ್ಮ ಪಿಟಿಗೆ ಬಂದಿಲ್ಲ. ಈಚೆ ಕಡೆ ಅಲಿಮಿಟ್ ಇದೆ, ರೈಲ್ವೆ ನಾ ಹೇಳಕತ್ತಿದ್ದೆ. ಅದಕ್ಕೆ ಸತತವಾದಂತ ಪ್ರಯತ್ನ ಯಾರು ಮಾಡ್ಬೇಕು? ನಮ್ಮ MP ಸಾಹೇಬರು ಸತತವಾದ ಪ್ರಯತ್ನ ಮಾಡ್ಯಾರ್ರಿ. ಫಸ್ಟ್ ಕೊಪ್ಪಳ ಟು ಆಲ್ಮಟ್ಟಿ ಸ್ಯಾಂಕ್ಷನ್ ಆಗಿತ್ತು ಸರ್ವೇಕ. ಅದು ಒಳ್ಳೆ ಸ್ಯಾಂಕ್ಷನ್ ಆದ್ಮೇಲೆ ಸರ್ವೆ ಅಂತಾಗ ತಾಂತ್ರಿಕ ತೊಂದರೆಗಳಿಂದ ಏನೋ ಆಗಿ ಆದ್ಮೇಲೆ ಮತ್ತೊಮ್ಮೆ ಇನ್ನೊಂದು ಲೈನ್ ಅನ್ನ ರೀಸ್ಯಾಂಕ್ಷನ್ ಮಾಡಿಸಿ ಅದಕ್ಕೆ ಅನುದಾನನೂ ಬಿಡುಗಡೆ ಮಾಡ್ಯಾರ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾನು ತಗೊಂಡು ಮೋದಿ ಅಭಿಮಾನಿ ಬಳಗ ಈ ಪ್ರಯತ್ನ ನೀವು ಮಾಡ್ತೀವಿ ರೈಲ್ವೆ. ಈಗ ಅದಾದ್ಮೇಲೆ ತಮ್ಮೆಲ್ಲರ ಸಮ್ಮುಖದಲ್ಲೇ ಚುನಾವಣೆ ಆದ್ಮೇಲೆ ತಮ್ಮೆಲ್ಲರ ಸಮ್ಮುಖದಲ್ಲೇ ನಮ್ಮ ಸಾಹೇಬರು ಗೆದ್ದಾಗ ವಿಶ್ವಾಸ ಐತಿ. ತಮ್ಮ ಸಮ್ಮುಖದಲ್ಲೇ ಕರ್ಕೊಂಡ್ ಮಾಡ್ತೀವಿ. ಏನ್ ಹೇಳ್ತೀರಿ ಅದಕ್ಕೆ ನಾನು ನಿಮ್ ಜೊತೆ ಎಲ್ಲಾ ರೀತಿಯ ಸಹಕಾರ ನೀಡಕ್ ನಾವು ತಯಾರಿ. ನಮಗೂ ಅತಿ ಅವಶ್ಯಕತೆ. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.